ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಆ್ಯಂಡ್ ನಿಮ್ಮ ಕರೆಂಟ್ ಎನರ್ಜಿ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ರೆಸೊನೇಟ್ ಆಗ್ತಿಲ್ಲ, ನಿಮ್ಮ ಸಿಚುವೇಶನಿಗೆ ಇದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಫೋರ್ಸ್ಫುಲಿಯಾಗಿ ಇದನ್ನು ನೀವು ನೋಡಬೇಕು ಅಥವಾ ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಿಗೆ ಇದನ್ನು ಫಿಟ್ ಮಾಡ್ಕೋಬೇಕು ಅಂತ ಏನೂ ನೆಸಸರಿ ಇಲ್ಲ. ನಿಮಗಿದು ರೆಸೊನೇಟ್ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ನಿಮಗಿದು ರೆಸೊನೇಟ್ ಆಗ್ತಾ ಇದೆ ಖಂಡಿತವಾಗಿಯೂ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ತುಂಬ ಜನ ತಿಳಿಸ್ತೀರಾ ಕಮೆಂಟಲ್ಲಿ ರೆಸೊನೇಟ್ ಆಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ತುಂಬ ಜನ ಹೇಳ್ತೀರಾ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಕಮೆಂಟ್ಗಳನ್ನ ನಾನು ನೋಡ್ತೀನಿ, ಆದಷ್ಟು ರಿಪ್ಲೈ ಕೂಡ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ನಾನು ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿರ್ತೀನಿ. ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲದನ್ನು ನೋಡಲಿಕ್ಕೆ. ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆನೆ ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಲೈಫನ್ನು ಇನ್ನೇ ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೇಕು ಆ್ಯಂಡ್ ನೀವು ಅಂದ್ಕೊಂಡಿರೋಂಥ ಲೈಫನ್ನು ನೀವು ಲೀಡ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಲಾ ಆಫ್ ಅಟ್ರಾಕ್ಷನ್ LOS ಸೆಷನ್ಸ್ಗೆ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಓಕೆ, ಆ್ಯಂಡ್ ಇದರಿಂದ ಏನು ಯೂಸ್ ಇದೆ, ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋಂಥ ಲೈಫ್ನ ನೀವೇನು ಲೀಡ್ ಮಾಡ್ಬೇಕಂತ ಇರ್ತೀರ, ಅಥವಾ ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು, ಡ್ರೀಮ್ ಲೈಫ್ ಇರ್ಬೋದು, ಅಥವಾ ಲೈಫ್ ಪಾರ್ಟ್ನರ್ ಇರ್ಬೋದು, ಅಥವಾ ಸೋಲ್ಮೇಟ್ ಆಗಿರ್ಬೋದು, ಅಟ್ರಾಕ್ಟ್ ಮಾಡಲಿಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನಿಂದ ಕಲಿತೀರಾ. ಬರೀ ಒಂದೇ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳಲ್ಲ. ಪ್ರತಿಯೊಂದನ್ನು, ಮನಿ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಕೆರಿಯರ್ ಲೈಫ್ ಇರ್ಬೋದು, ಪ್ರತಿಯೊಂದನ್ನು ನೀವು ಇದರಲ್ಲಿ ಕಲಿತೀರಾ. ಓಕೆ, ಡೀಟೇಲ್ಸ್ ಎಲ್ಲದು ನಿಮಗೆ ವಾಟ್ಸಪ್ಪಲ್ಲಿ ನನಗೆ ನಮಸ್ತೆ ಅಂತೇಳಿ ಮೆಸೇಜ್ ಮಾಡಿ ಆ್ಯಂಡ್ ಹೇಳಿ LOS ಸೆಷನ್ ಅಂತ ಹೇಳಿದಾಗ ಅದರ ಡೀಟೇಲ್ಸ್ ಎಲ್ಲದು ಬರುತ್ತೆ. ಈ ಒಂದು ಅಮೌಂಟಲ್ಲಿ ನೀವೇನು ಕಲಿತೀರಾ ಖಂಡಿತವಾಗಿಯೂ ಇದು ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ನ ತಂದುಕೊಡುತ್ತೆ. ಒಂದು ಏನು ಹೇಳ್ಬೋದು, ನಿಮ್ಮ ಲೈಫನ್ನು ಒಂದು ಅದ್ಭುತವಾಗಿನ ದಿನಗಳನ್ನು ನೀವು ನೋಡ್ತೀರಾ ಇನ್ನು ಮುಂದಿನ ದಿನದಲ್ಲಿ, ಫ್ಯೂಚರಲ್ಲಿ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಇದೆ ಈ ಒಂದು LOS ಸೆಷನ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮಗೊಂದು ಟಾಸ್ಕ್ ಕೊಡ್ತೀನಿ. ಓಕೆ, ಎಲ್ಲರಿಗೂ ತುಂಬ ಟೆನ್ಷನ್ ಆಗಿರುತ್ತೆ, ಬೇಜಾರಾಗಿರುತ್ತೆ, ಡಿಪ್ರೆಷನ್ ಆಗಿ ಹೋಗಿರ್ತೀರಾ ಅಲ್ವಾ. ಸೊ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಖುಷಿಯಾಗಿರಬೇಕು, ಸ್ವಲ್ಪ ಮುಖದಲ್ಲಿ ಸ್ಮೈಲ್ ಅನ್ನೋದು ಬರಲೇಬೇಕು. ಓಕೆನಾ. ಸೊ ನನ್ನ ಉದ್ದೇಶ ಅದೇನೆ, ನೀವೆಲ್ಲರೂ ನಗ್ನಗ್ತಾ ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು. ಓಕೆನಾ, ಪಾಸಿಟಿವ್ ಮೈಂಡ್ಸೆಟ್ಟಿಂದ, ಪಾಸಿಟಿವಿಟಿಯಿಂದ ನಿಮ್ಮ ಲೈಫನ್ನು ಲೀಡ್ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋದು. ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ, ಅದನ್ನು ನೀವು ಆ ಪ್ರಾಬ್ಲಮ್ಸ್ನ ಎದ್ದು ನಿಂತಾಗ್ಲೇ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗೋದು. ಓಕೆ, ಸೊ ಹಾಗಾಗಿ ಇದೊಂದು ಸ್ಮಾಲ್ ನಿಮ್ಮ ಮುಖದಲ್ಲಿ ಸ್ಮೈಲ್ ತರಲಿಕ್ಕೋಸ್ಕರ ಇರುವಂಥದ್ದು ಒಂದು ಟಂಗ್ ಟ್ವಿಸ್ಟ್ ನಿಮಗೆ ಕೊಡ್ತೀನಿ. ಇದನ್ನು ನೀವು 5 ಟೈಮ್ಸ್ ಹೇಳಬೇಕು, ಪ್ರಾಂಪ್ಟಾಗಿ ಹೇಳಬೇಕು. ಓಕೆನಾ, ಯಾರು ರಾಂಗ್ ಹೇಳಿದ್ರಿ, ಎಷ್ಟು ಜನ ನಗಾಡಿದ್ರಿ, ಪ್ರತಿಯೊಂದನ್ನು ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮೆಲ್ಲ ಕಮೆಂಟ್ಗಳನ್ನ ನಾನು ನೋಡ್ತೀನಿ. ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಗ್ರೀನ್ ಗ್ಲೂ ಗನ್, ಬ್ಲೂ ಗ್ಲೂ ಗನ್, ಇದನ್ನು ಫಾಸ್ಟಾಗಿ ಹೇಳಬೇಕು 5 ಟೈಮ್ಸ್. ಜಸ್ಟ್ 5 ಟೈಮ್ಸ್ ಹೇಳಿ. ಅಷ್ಟರ ಮೇಲೆ ನಿಮಗೆ ಯಾರಿಗಾದರೂ ಅದಕ್ಕೂ ಜಾಸ್ತಿ ಹೇಳೋಕ್ಕಾಗತ್ತಂದರೆ 10 ಟೈಮ್ಸ್ ಹೇಳ್ಬೋದು. ತಪ್ಪು ಹೇಳಬಾರ್ದು. ರೈಟಲ್ಲಿ ಸರಿಯಾಗಿ ಏನು ನಾನು ಹೇಳ್ತೀನಿ ವರ್ಡ್, ಗ್ರೀನ್ ಗ್ಲೂ ಗನ್, ಬ್ಲೂ ಗ್ಲೂ ಗನ್, ಇದನ್ನು ಫಾಸ್ಟಾಗಿ ಹೇಳಬೇಕು. ಯಾರೆಲ್ಲ ಮಿಸ್ಟೇಕ್ ಮಾಡಿದ್ರಿ, ಎಷ್ಟೆಲ್ಲ ನಗಾಡಿದ್ರಿ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ, ಅವ್ರ ಜೊತೆ ಕಳೆದಂಥ ನೆನಪಿನ ಏನು ಖುಷಿ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಆ್ಯಂಡ್ ಅವ್ರ ಹೆಸರನ್ನ 3 ಬಾರಿ ಹೇಳಿ, ಅವ್ರ ಫೋಟೋ, ಅವ್ರ ಫೇಸ್ನ ನೆನಪು ಮಾಡ್ಕೊಳ್ಳಿ. ಅವರ ಎನರ್ಜಿ, ನಿಮ್ಮ ಎನರ್ಜಿ ಏನಿದೆ ಅದನ್ನು ಚೆಕ್ ಮಾಡೋಣ. ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ನಿಮಗೆ ಅವ್ರ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಚೆಕ್ ಮಾಡೋಣ. ಫಸ್ಟ್ ಕಾರ್ಡ್ ಇದೆ, ಟವರ್ ಕಾರ್ಡ್ ಬಂದಿದೆ. ಓಕೆ, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ, 9 ಆಫ್ ಕಪ್ಸ್ ಆ್ಯಂಡ್ ದ ವರ್ಡ್ ಕಾರ್ಡ್. ಓಕೆ, 4 ಆಫ್ ಸಾರ್ಟ್ಸ್ ಬಂದಿದೆ. ಬಾಟಮ್ ಆಫ್ ದ ಕಾರ್ಡ್ ಏನು ಬಂದಿದೆ ನೋಡೋಣ. ಓಕೆ, 7 ಆಫ್ ವ್ಯಾಂಡ್ಸ್ ಬಂದಿದೆ. ಎಸ್,
ಸಡನ್ ಆಗಿ ನೀವಿಬ್ರು ಮಧ್ಯೆ ಬ್ರೇಕಪ್ ಬಂದಿದೆ. ರೀಸನ್ ಇಲ್ದೇನೆ ನೀವಿಬ್ರು ಸಪ್ರೇಷನ್ ಅಲ್ಲಿ ಆಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ರೀಸನ್ ಇಲ್ದೇನೆ ನೀವಿಬ್ರು ಮಾತ್ ಬಿಟ್ಟಿದ್ದೀರಾ. ರೀಸನ್ ಇಲ್ದೇನೆ ನೀವಿಬ್ರು ಏನು ಮನಸ್ತಾಪ ಬಂದಿದೆ. ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡ್ಕೊಂಡಿರೋವಂಥದ್ದು ಆ ಥರ ಇಲ್ಲಿ ಎನರ್ಜಿ ಬರ್ತಿದೆ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರಿಗೆ ತುಂಬಾನೇ ಫಿಯರ್ ಇದೆ ಅನ್ನುವಂಥದ್ದು ಕಾಣಿಸ್ತಿದೆ. ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂದನೂ ಫಿಯರ್ ಇರಬಹುದು. ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಭಯ ಪಡಿಸ್ತಿರ್ಬೋದು. ಆ ಹುಡುಗಿನ ಮದುವೆ ಆಗ್ಬೇಡ, ಅಥವಾ ಆ ಹುಡುಗಿನ ಸವಾಸ ಮಾಡಬೇಡ, ಬಿಟ್ಬಿಡು ಅಂತ ಹೇಳ್ಬಿಟ್ಟು, ಅಥವಾ ಸಮಥಿಂಗ್ ಇಲ್ಲಿ ಅವರಿಗೆ ತುಂಬಾನೇ ಭಯ ಪಡಿಸ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು, ಅಥವಾ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೇ ಇರ್ಬೋದು. ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಸಿಗ್ತಿರೋವಂಥದ್ದು ಅವ್ರು ತುಂಬಾ ಭಯ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ್ಲೂ ನನಗೆ ಇಲ್ಲಿ ಬರ್ತಿರೋವಂಥದ್ದು ನೀವು ಭಯ ಪಡ್ತಾ ಇದ್ದೀರಾ ಅಂತಾನೂ ಬರ್ತಿದೆ ಇಲ್ಲಿ. ಯಾಕಂದ್ರೆ ನಿಮಗೆ ಭಯ ಇರೋದು ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ, ಅಥವಾ ಅವ್ರಿನ ಲೈಫಲ್ಲಿ ಬರೋದೇ ಇಲ್ವೇನೋ, ಅಂಡ್ ಅವ್ರನ್ನೇ ನೀವು ಪ್ರಪಂಚ ಅನ್ಕೊಂಡಿದ್ದೀರಾ, ಎಲ್ಲ ಅವ್ರನ್ನ ನೀವು ಮೋಸ ಮಾಡ್ಬಿಡ್ತಾರೇನೋ, ಆ ಥರ ನೀವು ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ. ಸ್ವಲ್ಪ ಓವರ್ ಥಿಂಕಿಂಗ್ ಕೂಡ ಬರ್ತಿದೆ, ನಿಮಗೆ ನೆಗೆಟಿವ್ ಥಾಟ್ಸ್ ಕೂಡ ಬರ್ತಾ ಇದೆ. ಸಡನ್ ಆಗಿ ನೀವಿಬ್ರು ತುಂಬಾನೇ ಇಲ್ಲಿ ಜಗಳ ಮಾಡ್ಕೊಂಡಿರೋಂಥ ಎನರ್ಜಿ ನನಗೆ ಇಲ್ಲಿ ಬರ್ತಿದೆ. ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬಂದಿರೋವಂಥದ್ದು ದ ಟವರ್ ಕಾರ್ಡೇ ಫಸ್ಟ್ ಬಂದಿರೋದ್ರಿಂದ ರೀಸನ್ ಇಲ್ದೇನೆ, ಕೆಲವೊಬ್ರು ಲೈಫಲ್ಲಿ ಯಾವ ಥರ ಅಂತ ಹೇಳಿದ್ರೆ ರೀಸನ್ನೇ ಇಲ್ಲ, ಸುಮ್ಮನೆ ಜಗಳ ಮಾಡ್ಕೊಂಡಿದ್ದೀರಾ. ಕೆಲವೊಬ್ರು ಲೈಫಲ್ಲಿ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮಿಬ್ರು ಮಧ್ಯ ಸಮಥಿಂಗ್ ತುಂಬಾನೇ ದೊಡ್ಡ ಫೈಟಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಣ್ಣ ವಿಷಯ ಮ್ಯಾಟರ್ಸ್ ಇಲ್ಲಿ, ಬಟ್ ಜಗಳ ಆಗಿರೋ ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡ್ಕೊಂಡಿರುವಂಥದ್ದು. ಓಕೆ, ಇಲ್ಲೊಬ್ರು ಇಂಟರ್ಫೈ ಆಗಿರುವಂಥದ್ದು ಇದೆ. ಅಂಡ್ ಇಲ್ಲ ಈ ನಿನ್ನ ಲೈಫಲ್ಲಿ ನಾನು ಬರೋದೇ ಇಲ್ಲ ಇನ್ನು, ಆ ಥರ ಒಂದು ಜಸ್ಟ್ ಇಲ್ಲಿ ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬಂದಿರುವಂಥದ್ದು ಇನ್ನು ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಆ ಥರ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಬಟ್ ಕರೆಂಟ್ ಎನರ್ಜಿಗೆ ನಿಮ್ಮಿಬ್ರಿಗೂ ಕನೆಕ್ಟ್ ಮಾಡಿದಾಗ ಇಲ್ಲಿ ಬಂದಿರೋವಂಥದ್ದು ಇಬ್ರು ಕೂಡ ಎಮೋಷನಲಿ ತುಂಬಾನೇ ಕನೆಕ್ಟ್ ಆಗಿದ್ದಾರೆ. ನೋಡಿ, ಇಲ್ಲಿ ಈ ಕಡೆ ನಿಮ್ಮ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಈ ಕಡೆ ಲೈಫಲ್ಲೂ ಪ್ರಾಬ್ಲಮ್ ಇದೆ, ಬಟ್ ಸೆಂಟ್ರಲ್ ಅಲ್ಲಿ 9 ಆಫ್ ಕಪ್ಸ್ ಬಂದಿದೆ. ನಿಮಗೆ ಈ ಕಡೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಕ್, ಈ ಕಡೆ ಜಗಳ ಆಗಿದ್ದನ್ನು ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ, ಖುಷಿಯಾಗಿರೋದನ್ನು ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ನಿಮ್ ಲೈಫಲ್ಲಿ ಯಾವ ತರ ಆಗಿದೆ ಅಂದ್ರೆ ಇಬ್ರು ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ, ಬಟ್ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದೀರಾ. ಇವಾಗ ಕರೆಂಟ್ ಸಿಚುವೇಶನ್ ಆ ತರನೇ ಇದೆ. ತುಂಬಾನೇ ಪ್ರೀತಿ ಇದೆ ನಿಮಗೆ, ಅವ್ರ ಮೇಲೆ ತುಂಬಾನೇ ಪ್ರೀತಿ ಇದೆ, ಅವರಿಗೂ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನಿಮಗೂ ಗೊತ್ತಿದೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋ ವೇ ನಿಮಗಿಬ್ರಿಗೂ ಗೊತ್ತಾಗ್ತಾ ಇಲ್ಲ, ಅಥವಾ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿರೋಂಥ ಪ್ರೀತಿ ನಿಮಗೆ ಅದು ಇಷ್ಟ ಆಗ್ತಾ ಇಲ್ಲ, ರಾಂಗ್ ಅನಿಸ್ತಾ ಇದೆ. ನೀವ್ ಎಕ್ಸ್ಪ್ರೆಸ್ ಮಾಡ್ತಿರೋಂಥ ವೇ ಪ್ರೀತಿ ಏನಿದೆ ಅದು ಅವ್ರಿಗೆ ರಾಂಗ್ ಅಂತ ಹೇಳಿ ಕಾಣಿಸ್ತಾ ಇದೆ. ಬಟ್ ಎಮೋಷನಲಿ ಇಬ್ರು ಕೂಡ ಕನೆಕ್ಟ್ ಆಗಿದ್ದೀರಾ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಬ್ರನ್ನೊಬ್ರು ನೋಡಿ, ಇಲ್ಲಿ ಮದ್ವೆ ವಿಷಯದಲ್ಲಿ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ತುಂಬಾ ಹಿಂಜರಿತಾ ಇರುವಂತದ್ದು. ಇಬ್ರಲ್ಲೂ ಯಾರೋ ಒಬ್ರಿಗೆ ಇಲ್ಲಿ ಮದ್ವೆ ಅಂತ ಬಂದ ತಕ್ಷಣ, ಮದ್ವೆ ಅನ್ನೋ ಟಾಪಿಕ್ ಬಂದ ಕೂಡ್ಲೇನೆ ಅವ್ರೆಲ್ಲೋ ಒಂದ್ ಕಡೆ ಡೌನ್ ಆಗ್ತಾರೆ, ಸ್ವಲ್ಪ ಭಯ ಪಡ್ತಾರೆ, ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತಾರೆ, ಅಥವಾ ನನಗೆ ಇವಾಗ್ಲೇ ನಿನಗೆ ಇದೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ನನಗೆ ಅಂತ ಹೇಳ್ತಾರೆ. ಸಮಥಿಂಗ್ ಅವರಿಗೆ ಮದ್ವೆ ಕಮಿಟ್ಮೆಂಟ್, ಮದ್ವೆ ಎಂಗೇಜ್ಮೆಂಟ್ ಅಂದ ಕೂಡಲೇ ಅವ್ರ ಎನರ್ಜಿ ಆಟೋಮೆಟಿಕಲಿ ಡೌನ್ ಆಗತ್ತೆ. ಮದ್ವೆ ವಿಷಯ ಬಂದಾಗ ಅವ್ರೆಲ್ಲೋ ಒಂದ್ ಕಡೆ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತಾನು ಇಲ್ಲಿ ಬರ್ತಾ ಇದೆ. ಓಕೆನಾ? ಅಂಡ್ ಒಟ್ಟಿಗೆ ಇರ್ಬೇಕು ಅಥವಾ ಒಟ್ಟಿಗೆ ಜೀವನ ಮಾಡ್ಬೇಕು ಅಂದ ತಕ್ಷಣ ಅವ್ರಿಗೆಲ್ಲೋ ಒಂದ್ ಕಡೆ ಭಯ ಇದೆ. ಆಯ್ತು, ಆಗಿದೆಲ್ಲ ಆಯ್ತು, ಅದನ್ನ ನಾನು ಫರ್ಗಿವ್ ಮಾಡ್ತೀನಿ, ನೀನು ಫರ್ಗಿವ್ ಮಾಡು, ಇನ್ ಫ್ಯೂಚರ್ ನಾವು ಚೆನ್ನಾಗಿರೋಣ ಅಂತ ನೀವು ಅವ್ರ ಹತ್ರ ಎಷ್ಟೇ ಕನ್ವಿನ್ಸ್ ಮಾಡಿದ್ರು, ಅಥವಾ ಅವ್ರು ನಿಮ್ಮ ಹತ್ರ ಬಂದು ಕನ್ವಿನ್ಸ್ ಮಾಡಿದ್ರು, ಇಬ್ಬರಲ್ಲಿ ಯಾರೋ ಒಬ್ರಿಗೆ ಇಲ್ಲಿ ತುಂಬಾ ಭಯ ಇದೆ ಅನ್ನೋಂಥದ್ದು ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಹೇಗೆ ಈ ವ್ಯಕ್ತಿನ ಬಿಲೀವ್ ಮಾಡೋದು, ಅಥವಾ ಇದನ್ನ ಫ್ಯೂಚರ್ ವರೆಗೆ, ನನಗೆ ಲೈಫ್ ಲಾಂಗ್ ವರೆಗೆ ಈ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗತ್ತಾ ಈ ವ್ಯಕ್ತಿ ಜೊತೆಗೆ? ಸಮಥಿಂಗ್ ಓವರ್ ಥಿಂಕಿಂಗ್ ಮಾಡಿ ಆ ವ್ಯಕ್ತಿನ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಇರ್ಬೋದು, ನೀವು ಅವ್ರ ಮೇಲೆ ಇರ್ಬೋದು, ಡೌಟ್ ಪಡ್ತಾ ಇರೋವಂಥದ್ದು ಎನರ್ಜಿಲಿ ಬರ್ತಾ ಇದೆ. ಬಟ್ ಓವರ್ ಆಲ್ ನೋಡಿದಾಗ ನಿಮಗೆ ಅವ್ರ ಮೇಲೆ ತುಂಬಾನೇ ಎಮೋಷನಲ್ ಇದೆ. ಮನ್ಸಿನವ್ರನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀರಾ, ಅವರು ಅಷ್ಟೇ ಮನ್ಸಿನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಎದುರಿಗೆ ಬಂದಾಗ ಮಾತ್ರ, ಅಂದ್ರೆ ನೀವು ಎದುರಿಗಿದ್ದಾಗ ಮಾತ್ರ ತುಂಬಾ ಕಿತ್ತಾಡ್ತೀರಾ, ತುಂಬಾ ಜಗಳ ಮಾಡ್ಕೊಳ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. In the near future,
ಅಪಾರ್ಚುನಿಟಿ. ವಾವ್, ನೈಸ್. ಈಗ ಕರೆಂಟ್ ಎನರ್ಜಿಗೆ, ನಿಮ್ಮ ಎನರ್ಜಿಗೆ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಬರ್ತಿರುವಂಥದ್ದು, ನೀವು ತುಂಬ ಸೈಲೆಂಟ್ ಆಗಿದ್ದೀರಾ, ಮಾತಾಡಲಿಕ್ಕೆ ರೆಡಿನೇ ಇಲ್ಲ ಇಬ್ಬರು ಕೂಡ. ಓಕೆನಾ? ಸೊ ಇಲ್ಲಿ ಕರೆಂಟ್ ಎನರ್ಜೀಸ್ ನನಗೆ ಬರ್ತಿರೋಂಥ ಎನರ್ಜಿ ನೋಡಿದಾಗ ನೀವಿಬ್ರು ಸೈಲೆಂಟ್ ಆಗಿದ್ದೀರಾ, ಮಾತಾಡ್ತಾ ಇಲ್ಲ ಆ್ಯಂಡ್ ತುಂಬ ಜಗಳ ಮಾಡ್ಕೊಂಡಿರೋವಂಥದ್ದು. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಬರ್ತಿರೋ, ಆ್ಯಂಡ್ ಇಲ್ಲಿ ಏಂಜಲ್ ಗೈಡೆನ್ಸ್ ಕೂಡ ಬರ್ತಿದೆ, ಅಪಾರ್ಚುನಿಟಿ ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್. ನಿಮ್ಮಿಬ್ರ ಮಧ್ಯೆ ಏನು ಗಲಾಟೆಗಳಾಗಿದೆ ಅಥವಾ ಏನು ಜಗಳಗಳಾಗಿದೆ, ನಿಮ್ಮಿಬ್ರ ಮಧ್ಯೆ ಏನು ಆ ಸಪ್ರೇಷನ್ ಇದೆ, ಅದೆಲ್ಲದೂ ಕೂಡ ಮೀರಿದ್ದು ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿ. ಸಿ, ಇಲ್ಲಿ ನೀವು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಜಸ್ಟ್ ನಿಮಗೆ ಆ ವ್ಯಕ್ತಿ ಬೇಕು ಅಥವಾ ಅವರಿಗೆ ನೀವು ಬೇಕು ಅನ್ನೋಂಥದ್ದಲ್ಲ, ಬಟ್ ನೀವು ಇಲ್ಲಿ ಸೀರಿಯಸ್ ಆಗಿ ಒಂದು ಎಮೋಷ್ನಲಿ ನೀವು ಅವ್ರ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಶೀಘ್ರದಲ್ಲೇ ನೀವು ಒಂದು ಆಗ್ತೀರಾ ಅನ್ನೋದು ಬರ್ತಿದೆ. ದ ವರ್ಡ್ ಕಾರ್ಡ್ ಕೂಡ ನೋಡಿ, ಇಲ್ಲಿ ನಿಮಗೆ ಅವರೇ ಪ್ರಪಂಚ, ಅವರಿಗೆ ನೀವೇ ಪ್ರಪಂಚ. ಇನ್ ದ ನಿಯರ್ ಫ್ಯೂಚರ್ ಅಪಾರ್ಚುನಿಟಿ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್, ವಾವ್, ಬಿ ಅಸರ್ಟಿವ್. ತುಂಬ ಓವರ್ ಥಿಂಕಿಂಗ್ ಮಾಡಿ ನೆಗೆಟಿವ್ ಯೋಚನೆ ಮಾಡಿಬಿಡಿ. ಬಿ ಅಸರ್ಟಿವ್ ಬರ್ತಿದೆ. ದೃಢವಾಗಿರಿ ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ವ್ಯಕ್ತಿ ಮೇಲೆ. ಕಾಂಪ್ರಮೈಸ್, ಸಿ, ಓಕೆ, ನಿಮ್ಮ ವ್ಯಕ್ತಿ ಮೇಲೆ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಲಿ. ಓಕೆನಾ? ಬ್ಯಾಲೆನ್ಸ್ ಮಾಡ್ಬೇಕು. ನೋಡಿ ಇಲ್ಲಿ ಆಲ್ರೆಡಿ ಟ್ಯಾರೋ ಕಾರ್ಡಲ್ಲೂ ಬಂದಿದೆ ಆ ಎನರ್ಜಿ, ಬ್ಯಾಲೆನ್ಸ್ ಮಾಡುವಂಥದ್ದು. ಬ್ಯಾಲೆನ್ಸ್ ಮಾಡಬೇಕಾಗಿದೆ, ಈಗ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಅಥವಾ ಫ್ಯೂಚರಲ್ಲೂ ಬ್ಯಾಲೆನ್ಸ್ ಮಾಡುವಂಥ ಸಿಚುವೇಶನ್ ಬರ್ಬೋದು. ಸಮಥಿಂಗ್ ಬ್ಯಾಲೆನ್ಸ್ ಅನ್ನೋವಂಥದ್ದು. ಓಕೆನಾ? ಇಲ್ಲಿ ನೋಡಿ ಅಪಾರ್ಚುನಿಟಿ ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್ ಬರ್ತಿದೆ ಅಂತ ಹೇಳಿದ್ರೆ ದ ವರ್ಡ್ ಕಾರ್ಡ್ ಕೂಡ ಬಂದಿರೋದ್ರಿಂದ, ಆ್ಯಂಡ್ ಬಾಟಮ್ ಆಫ್ ದ ಕಾಂಪ್ರಮೈಸ್, ಬಿ ಅಸರ್ಟಿವ್, ಬಿ ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ಆಗಿರಿ. ನಿಮ್ಮ ಲೈಫಲ್ಲಿ ಮತ್ತೆ ನೀವು ಪುನರ್ಮಿಲನ ಅಂದರೆ ಮತ್ತೆ ನೀವಿಬ್ರು ನ್ಯೂ ಬಿಗಿನಿಂಗ್ ಮಾಡಲಿಕ್ಕೆ ರೆಡಿ ಇದ್ದೀರಾ. ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತಾರೆ, ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಅಥವಾ ನೀವೇ ಅವ್ರ ಹತ್ರ ಕಾಂಪ್ರಮೈಸ್ ಮಾಡ್ಕೊಳ್ಬಹುದು. ನೀವು ಹೋಗಿ ಮಾತಾಡಿದಾಗ ಅವರು ಕೂಡ ಸಮಾಧಾನವಾಗಿ ಮಾತಾಡ್ಬೋದು. ಈ ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಈ ಸೈಲೆನ್ಸ್ ಏನು ನೀವಿಬ್ರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ, ಅದೆಲ್ಲದೂ ಕೂಡ ಎಂಡ್ ಆಗುವಂಥ ದಿನಗಳು ಕೂಡ ಇದೆ. ಅಪಾರ್ಚುನಿಟಿ ಇದೆ. ಸಿ, ನಿಮಗೆ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಬೇಕಾದಷ್ಟು ಅಪಾರ್ಚುನಿಟಿಗಳು ಸಿಗತ್ತೆ, ಅವರಿಗೂ ಕೂಡ ಸಿಗತ್ತೆ. ಅದನ್ನ ಮಿಸ್ಯೂಸ್ ಮಾಡ್ಕೊಳ್ದೇನೆ ಅದನ್ನ ಸರಿಯಾದ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಯೂನಿವರ್ಸ್ ಇಂದ ಏನು ಗೈಡೆನ್ಸ್ ಬರುತ್ತೆ ನಿಮ್ಮ ಲವ್ ಲೈಫಿಗೆ ಚೆಕ್ ಮಾಡೋಣ. ಓಕೆ, 2 cards. ವಾವ್, ಸಿ, ಡೆತ್ ಕಾರ್ಡ್, ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ನೋಡಿ, ಶೀಘ್ರದಲ್ಲೇ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಮಾತುಕತೆ, ಕಮ್ಯುನಿಕೇಶನ್ ನಡೆಯುತ್ತೆ. ಏನು ಮಿಸ್ಕಮ್ಯುನಿಕೇಶನ್ ಆಗಿದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಅದು ಆದಷ್ಟು ಬೇಗ. ಸಿ, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಡೆತ್ ಕಾರ್ಡ್. ನೀವಿಬ್ರನ್ನ ನೀವು ಅನ್ಕೊಂಡಿರ್ಬೋದು ಯಾರೋ ಒಬ್ರು ಬಂದು ನಮ್ಮಿಬ್ರನ್ನ ದೂರ ಮಾಡಿದ್ರು, ಅಥವಾ ಯಾರೋ ಒಬ್ರು ಈ ಥರ ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು, ಯಾರೋ ಒಬ್ರಿಂದ ಈ ವ್ಯಕ್ತಿ ನನ್ನಿಂದ ದೂರ ಆದ್ರು. ಸಿ, ನೀವು ಬೇರೆಯವ್ರನ್ನ ನೀವು ಬ್ಲೇಮ್ ಮಾಡ್ಬೋದು. ನೀವು ಎಷ್ಟೇ ಬೇರೆಯವ್ರನ್ನ ನೀವು ಅವ್ರಿಗೆ ಇವ್ರು ಹೀಗೆ ಅಂತ ನೀವು ಹೇಳಿದ್ರು ಕೂಡ ನೀವಿಬ್ರು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ನಿಮಗೆ ಅವ್ರನ್ನ ಬಿಡಕ್ಕೆ, ಅವ್ರಿಗೆ ನಿಮ್ಮನ್ನು ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆತ್ ಕಾರ್ಡ್ ಇದೆ. ನ್ಯೂ ಬಿಗಿನಿಂಗ್ ಡೆಫಿನೆಟ್ಲಿ ಆಗುತ್ತೆ. ನಿಮ್ಮ ಸೈಡಿಗೆ ಮತ್ತೆ ಅವರು ಬರ್ತಾರೆ. ಸಿ, ನೋಡಿ, ಪೇಜ್ ಆಫ್ ಕಪ್ಸ್ ಬರ್ತಿದೆ. ವಾವ್, ಸೋ ಮೆನಿ ಕಪ್ಸ್ ಕಾರ್ಡ್. ತುಂಬಾನೇ ಎಮೋಷ್ನಲಿ ಈ ಒಂದು ಕನೆಕ್ಷನ್ ಇದೆ ನಿಮ್ಮಿಬ್ರು ಮಧ್ಯ ಅಂತ ಇಲ್ಲಿ ಬರ್ತಿದೆ. ನೈಟ್ ಆಫ್ ಸಾರ್ಟ್ಸ್ ಬರ್ತಿದೆ. ಖಂಡಿತವಾಗಿಯೂ ಇಲ್ಲಿ ನೀವೇನಾದ್ರೂ ಸಪ್ರೇಷನ್ ಅಲ್ಲಿ ನೀವು ಸಫರ್ ಪಡ್ತಾ ಇದ್ದೀರಾ, ಬೇಜಾರಲ್ಲಿ ಇದ್ದೀರಾ, ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದೆ, ಖುಷಿಯಾಗಿರಿ. ನೋ ವರೀಸ್, ಯೋಚನೆ ಮಾಡ್ಬೇಕಂತ ಇಲ್ಲ. ಓಕೆನಾ? ಆದಷ್ಟು ಬೇಗ ಮತ್ತೆ ನಿಮ್ಮಿಬ್ರ ಮಧ್ಯೆ ಒಂದು ಪುನರ್ಮಿಲನ ಶೀಘ್ರದಲ್ಲೇ ಆಗತ್ತೆ ಅಂತ ಇಲ್ಲಿ ಇದೆ. ಓಕೆ, ಇಲ್ಲಿ ತುಂಬ ಕಾರ್ಡ್ಸ್ಗಳು ಬಂದಿತ್ತು, ಸೊ ಅದನ್ನು ನಾನು ತಗೊಂಡಿಲ್ಲ. ಓಕೆ, ಯು ಡಿಸರ್ವ್ ಲವ್. ಸಿ, ಯು ಆರ್ ಲವೆಬಲ್. ಈ ಒಂದು ಪ್ರೀತಿಗೆ ನೀವು ಅರ್ಹರಾಗಿದ್ದೀರಾ. ಅವರು ಅಷ್ಟೇ, ನೀವು ಅಷ್ಟೇ. ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಅವರು ಅಷ್ಟೇನೆ, ನೀವು ಅಷ್ಟೇನೆ ಈ ಒಂದು ಪ್ರೀತಿಗೆ ಅರ್ಹರಾಗಿದ್ದೀರಾ. ಇಲ್ಲಿ ಕೆಲವೊಬ್ರು ಮಾತುಗಳು ಆಡಿರಬಹುದು. ದಿಸ್ ಕುಡ್ ಬಿ ದ ಒನ್.
ಓಕೆ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಹೇಳಿರ್ಬೋದು ನಿನ್ನ ಪ್ರೀತಿಗೆ ನಾನು ಯೋಗ್ಯನಲ್ಲ, ಅಥವಾ ನಿನ್ನ ಈ ಪ್ರೀತಿಗೆ ನಾನು ಓಕೆ ನ್ಯೂ ಲವ್, ಓಕೆ ಈ ಪ್ರೀತಿಗೆ ನಾನು ಅರ್ಹನಲ್ಲ, ನಿನ್ನ ಪ್ರೀತಿಗೆ ನಾನು ಸರಿಯಾಗಿರೋಂಥ ವ್ಯಕ್ತಿ ಅಲ್ಲ, ನೀನು ಬೇರೆಯವ್ರನ್ನ ಮದುವೆ ಆಗು ಅಥವಾ ನೀನು ಬೇರೆಯವ್ರನ್ನ ಇಷ್ಟಪಡು, ಸಮಥಿಂಗ್ ತುಂಬ ಓವರಾಗಿ ಮಾತಾಡಿರ್ಬೋದು ಒಬ್ರನ್ನೊಬ್ರು. ಓಕೆ, ಎಸ್ ರೊಮ್ಯಾಂಟಿಕ್ ಫೀಲಿಂಗ್. ಬಟ್ ನೀವು ಎಷ್ಟೇ ಅವ್ರ ಜೊತೆ ಮಾತಾಡಿದ್ರು ನೀವಿಬ್ರು ಎಮೋಷನಲಿ ಕನೆಕ್ಟ್ ಆಗಿರೋದ್ರಿಂದ ಇದರಿಂದ ನೀವು ಆದಷ್ಟು ದೂರ ಇರ್ತೀನಿ ಅಥವಾ ದೂರ ಇರ್ಬೋದು, ನೋ ಚಾನ್ಸ್. ಇಲ್ಲಿ ನ್ಯೂ ಲವ್ ಕೂಡ ಬರ್ತಾ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ ಇದೆ. ಓಕೆ, ಈ ಒಂದು ಪ್ರೀತಿಲಿ ನೀವು ಒಂದು ಪಾಸಿಟಿವ್ ಸೈಡಿಂದ ನೀವು ನೋಡ್ಬೋದು, ನ್ಯೂ ಬಿಗಿನಿಂಗ್ನ ನೋಡ್ಬೋದು ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ, ಸೊ ಯಾರೆಲ್ಲ ರೀಸೆಂಟಾಗಿ ಜಗಳ ಮಾಡ್ಕೊಂಡಿದ್ದೀರಾ ಅಥವಾ ತುಂಬ ದಿನದಿಂದ ಏನು ಜಗಳಗಳ ಮನಸ್ತಾಪಗಳು ನಡೀತಾ ಇದೆ ಅದೆಲ್ಲದೂ ಕೂಡ ಎಂಡ್ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅಂತ ಇಲ್ಲಿ ಬರ್ತಿದೆ. ಓಕೆನಾ, ಡೋಂಟ್ ವರಿ, ಬಿ ಹ್ಯಾಪಿ. ಆ್ಯಂಡ್ ಯಾರೆಲ್ಲ ಟಂಗ್ ಟ್ವಿಸ್ಟನ್ನು ಮಾಡಿದ್ದೀರಾ, ಏನು ನಾನು ಹೇಳಿರೋಂಥ ವರ್ಡ್ನ ನೀವು ಎಷ್ಟೆಲ್ಲ ಹೇಳಿದ್ರಿ, 5 ಟೈಮ್ಸ್ ಹೇಳಕ್ಕೆ ಹೇಳಿದ್ರಿ, ಎಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರಿ ಅಥವಾ ಎಷ್ಟು ಸರಿಯಾಗಿ ಹೇಳಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಎಷ್ಟೆಲ್ಲ ನಗಾಡಿದ್ರಿ ಅದನ್ನು ನನಗೆ ತಿಳಿಸಿ. ಓಕೆನಾ, ಎಲ್ಲರ ಕಮೆಂಟ್ನ ನಾನು ನೋಡ್ತೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.